ಡಿಯರ್ ಸ್ಟೂಡೆಂಟ್ಸ್, ಕೆಮಿಸ್ಟ್ರಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ನಲ್ಲಿ ಬರಬಹುದಾದಂತಹ KCET ಹಾಗೂ ನೀಟ್ನ ಮೋಸ್ಟ್ ಪ್ರೊಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋರಿದ್ದೀವಿ. ಇದು ಪಾರ್ಟ್ 2 ವಿಡಿಯೋ ಆಗಿದ್ದು, ಈ ಒಂದು ವಿಡಿಯೋದಲ್ಲಿ ನಾವು ಕೊಲಾಯ್ಡಲ್ ಸಿಸ್ಟಮ್ಗಳು ಹಾಗೂ ಕೆಟಲಿಸ್ಟ್ಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈಗ ಈ ವಿಡಿಯೋದ ಮೊದಲನೇ ಕ್ವಶನ್: ಎ ಕೊಲಾಯ್ಡಲ್ ಸಿಸ್ಟಮ್ ಹ್ಯಾಸ್ ಪಾರ್ಟಿಕಲ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸೈಜ್? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾವೀಗಾಗಲೇ ಕಲಾಯ್ಡ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಕಲಾಯ್ಡ್ ಅಂತ ಹೇಳಬೇಕಾದ್ರೆ 4 ಕ್ಯಾರೆಕ್ಟರ್ಗಳಿರಬೇಕು. ಕಲಾಯ್ಡಲ್ಲಿರುವಂಥ ಪಾರ್ಟಿಕಲ್ನ ಸೈಜು 1 ನ್ಯಾನೋಮೀಟರಿಂದ 1000 ನ್ಯಾನೋಮೀಟರ್ ಇರಬೇಕು. ಇವುಗಳು ಹೆಟ್ರೋಜಿನಿಯಸ್ ಆಗಿರಬೇಕು, ಟ್ರಾನ್ಸ್ಲ್ಯೂಸೆಂಟ್ ಆಗಿರಬೇಕು. ಕಲಾಯ್ಡ್ಗಳು ನಾರ್ಮಲ್ ಫಿಲ್ಟರ್ಗಳ ಮೂಲಕ ಪಾಸಾಗತ್ತೆ ಹಾಗೂ ಅಲ್ಟ್ರಾ ಫಿಲ್ಟರ್ಗಳ ಮೂಲಕ ಪಾಸಾಗಲ್ಲ. ಈ ಕ್ಯಾರೆಕ್ಟರ್ಗಳ ಮೇಲೆ ನಿಮಗೆ KCET ಹಾಗೂ ನೀಟ್ನಲ್ಲಿ ಕ್ವಶನ್ಗಳನ್ನು ಕೇಳಬಹುದು. ಇಲ್ಲಿ ಕೇಳಿರುವಂತಹ ಕ್ವಶನ್ನಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ನ ಸೈಜ್ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಆದರೆ ಕೊಟ್ಟಿರುವಂಥ ಆನ್ಸರ್ನಲ್ಲಿ 1 ನ್ಯಾನೋಮೀಟರಿಂದ 1000 ನ್ಯಾನೋಮೀಟರ್ನ ಆಪ್ಷನ್ ಇಲ್ಲ. ಹಾಗಾಗಿ ಇವುಗಳನ್ನು ಕನ್ವರ್ಷನ್ ಮಾಡಿಕೊಂಡ್ರೆ 1 ನ್ಯಾನೋಮೀಟರ್ ಅಂತ ಹೇಳಿದ್ರೆ 10⁻⁻9 ಮೀಟರ್ ಹಾಗೂ 1000 ನ್ಯಾನೋಮೀಟರನ್ನು 1000ಅನ್ನು 10⁻3 ನ್ಯಾನೋವನ್ನು 10⁻⁻9 ಮೀಟರ್ ಅಂತ ಬರ್ಕೋಬೋದು. ಸಿಂಪ್ಲಿಫಿಕೇಷನ್ ಮಾಡಿದ್ರೆ 10⁻⁻9, ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ 10⁻⁻6 ಮೀಟರ್ ಅಂತ ಬರುತ್ತೆ. ಹಾಗಾಗಿ ಕ್ವಶನ್ ನಂಬರ್ 1ಗೆ ದ ಸೈಜ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಅಂತ ಏನು ಕೇಳಿದಾರೋ ಅದಕ್ಕೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆಪ್ಷನ್. ಇನ್ನು ಕ್ವಶನ್ ನಂಬರ್ 2ಗೆ ಬಂದರೆ, ಎ ಕೊಲಾಯ್ಡಲ್ ಸಿಸ್ಟಮ್ ಹ್ಯಾವಿಂಗ್ ಸಾಲಿಡ್ ಡಿಸ್ಪರ್ಸ್ಡ್ ಫೇಸ್ and liquid dispersed medium is classified as. ನಾವೀಗಾಗಲೇ ಥೆರಿ ಕ್ಲಾಸ್ಗಳ ವಿಡಿಯೋಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಕೊಲಾಯ್ಡ್ಸ್ಗಳನ್ನು ನೋಡಿದ್ದೀವಿ. ಆನ್ ದ ಬೇಸಿಸ್ ಆಫ್ ಫಿಸಿಕಲ್ ಸ್ಟೇಟ್ ಆಫ್ ಡಿಸ್ಪರ್ಸ್ಡ್ ಫೇಸ್ ಆ್ಯಂಡ್ ಡಿಸ್ಪರ್ಸ್ಡ್ ಮೀಡಿಯಮ್ ಕೊಲಾಯ್ಡ್ಗಳನ್ನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ. ಆ ಒಂದು ಕ್ಲಾಸಿಫಿಕೇಷನಲ್ಲಿ ಸಾಲಿಡ್ ಡಿಸ್ಪರ್ಸ್ಡ್ ಫೇಸ್ ಹಾಗೂ ಲಿಕ್ವಿಡ್ ಡಿಸ್ಪರ್ಸ್ಡ್ ಮೀಡಿಯಮ್ ಇರುವಂತಹ ಕೊಲಾಯ್ಡ್ ಯಾವುದು ಅಂತ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಡಿಫ್ರೆಂಟ್ ಕ್ವಶನ್ಗಳನ್ನು ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇವುಗಳಿಗಾಗಿ ಥಿಯರಿನಲ್ಲಿ ಮಾಡಿರುವಂತಹ ಕ್ಲಾಸಿಫಿಕೇಷನ್ ಆಫ್ ಕೊಲಾಯ್ಡ್ಗಳನ್ನು ಡೀಟೈಲ್ ಆಗಿ ನೋಡಿ. ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಸಾಲಿಡ್ ಸಾಲ್, ಜೆಲ್, ಎಮಲ್ಷನ್ ಹಾಗೂ ಸಾಲ್ ಅಂತ ಕೊಟ್ಟಿದ್ದಾರೆ. ಸಾಲಿಡ್ ಡಿಸ್ಪರ್ಸ್ಡ್ ಫೇಸ್ ಹಾಗೂ ಲಿಕ್ವಿಡ್ ಡಿಸ್ಪರ್ಸ್ಡ್ ಮೀಡಿಯಮ್ ಇರುವಂಥ ಕೊಲಾಯ್ಡ್ಗಳನ್ನು ನಾವು ಸಾಲ್ ಅಂತೇಳಿ ಕರಿತೀವಿ. ಈ ಒಂದು ಆನ್ಸರ್ನಲ್ಲೇ ಕೂಡ ಅರ್ಥ ಆಗುತ್ತೆ. ಸಾಲ್ ಅಂತಂದರೆ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಹೇಳಿ. ಅದರಿಂದ ದ ಕರೆಕ್ಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 2 ಈಸ್ ಆಪ್ಷನ್ ಡಿ, ಸಾಲ್. ಇನ್ನು 2016 ನೀಟ್ನಲ್ಲಿ ಕೇಳಿರುವಂತಹ ಕ್ವಶನ್: ಫಾಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್. 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸಾಲಿಡ್ ಇನ್ ಗ್ಯಾಸ್, ಜೆಲ್, ಲಿಕ್ವಿಡ್ ಇನ್ ಗ್ಯಾಸ್ ಹಾಗೂ ಗ್ಯಾಸ್ ಇನ್ ಲಿಕ್ವಿಡ್. ಈ ರೀತಿಯಾದಂತಹ ಕ್ಲಾಸಿಫಿಕೇಷನ್ಗಳನ್ನು ಕೂಡ ನೀವು ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗೀಗಾಗಲೇ ಗೊತ್ತಿರೋ ಹಾಗೆ ಫಾಗ್, ಮಿಸ್ಟ್ ಈ ಥರದ ಎಕ್ಸಾಂಪಲ್ಗಳು ಏನಿದೆಯೋ ದೇ ಆರ್ ಎಕ್ಸಾಂಪಲ್ ಫಾರ್ ಲಿಕ್ವಿಡ್ ಇನ್ ಗ್ಯಾಸ್ ಕೊಲಾಯ್ಡ್ಸ್ಗಳು. ಹಾಗಾಗಿ ಫಾಗ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಆಪ್ಷನ್ ಸಿ, ಲಿಕ್ವಿಡ್ ಇನ್ ಗ್ಯಾಸ್ ಕೊಲಾಯ್ಡ್ಸ್. ಟೈಪ್ಸ್ ಆಫ್ ಕೊಲಾಯ್ಡ್ಸ್ಗಳಿಗೆ ಸಂಬಂಧಪಟ್ಟಂತಹ ಇನ್ನೊಂದೆರಡು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಕ್ವಶನ್ ನಂಬರ್ 4: ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಲಿಕ್ವಿಡ್ ಈಸ್ ಎ ಡಿಸ್ಪರ್ಸ್ಡ್ ಫೇಸ್? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ವಿಪ್ಡ್ ಕ್ರೀಮ್, ಫೋಮ್ ರಬ್ಬರ್, ಪೇಂಟ್ ಮತ್ತು ಕ್ಲೌಡ್. ಕೊಟ್ಟಿರುವಂತಹ 4 ಎಕ್ಸಾಂಪಲ್ಗಳಲ್ಲಿ ಲಿಕ್ವಿಡನ್ನು ಡಿಸ್ಪರ್ಸ್ಡ್ ಫೇಸ್ ಆಗಿ ಹೊಂದಿರುವಂತಹ ಕೊಲಾಯ್ಡ್ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಗಳನ್ನು ಗಮನಿಸಿದ್ರೆ, ವಿಪ್ಡ್ ಕ್ರೀಮ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಕೊಲಾಯ್ಡ್ ವಿಚ್ ಇಸ್ ದ ಕಾಂಬಿನೇಷನ್ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಆಗಿದೆ. ಇದನ್ನು ನಾವು
ಫೋಮ್ ಅಂತಲೂ ಕರಿತೀವಿ. ಇನ್ನು ಫೋಮ್ ರಬ್ಬರ್ಗೆ ಬಂದರೆ ಇಲ್ಲಿ ಗ್ಯಾಸ್ ಡಿಸ್ಪರ್ಸ್ಡ್ ಇನ್ ಸಾಲಿಡ್ ಆಗಿರುತ್ತೆ. ಇದನ್ನು ನಾವು ಸಾಲಿಡ್ ಫೋಮ್ ಅಂತಲೂ ಕರಿತೀವಿ. ಇನ್ನು ಪೇಂಟಿನ ಎಕ್ಸಾಂಪಲ್ಗೆ ಬಂದರೆ ಇಲ್ಲಿ ಸಾಲಿಡ್ ಡಿಸ್ಪರ್ಸ್ಡ್ ಇನ್ ಲಿಕ್ವಿಡ್ ಆಗಿರುತ್ತೆ. ಇನ್ನು ಕೊನೆಯ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕ್ಲೌಡ್. ಇಲ್ಲಿ ಲಿಕ್ವಿಡ್ ಡಿಸ್ಪರ್ಸ್ಡ್ ಇನ್ ಗ್ಯಾಸ್ ಆಗಿರುತ್ತೆ. ಈ ಎಲ್ಲ ಎಕ್ಸಾಂಪಲ್ಗಳನ್ನು ಗಮನಿಸಿದ್ರೆ ಇವುಗಳು ಡಿಸ್ಪರ್ಸ್ಡ್ ಫೇಸನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. 4 ಎಕ್ಸಾಂಪಲ್ಗಳಲ್ಲಿ ಕೇವಲ ಕ್ಲೌಡ್ನಲ್ಲಿ ಲಿಕ್ವಿಡ್ ಫೇಸನ್ನು ಹೊಂದಿದೆ. ಅದರಿಂದ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಡಿ, ಕ್ಲೌಡ್, ವಿಚ್ ಹ್ಯಾಸ್ ಲಿಕ್ವಿಡ್ ಆ್ಯಸ್ ಡಿಸ್ಪರ್ಸ್ಡ್ ಫೇಸ್. ಇನ್ನು ಕ್ವಶನ್ ನಂಬರ್ 5ಗೆ ಹೋದರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್. ಸೊ ಕಾಂಬಿನೇಷನ್ಗಳನ್ನು ಕೊಟ್ಟಿದ್ದಾರೆ, ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಆಗಿದೆ ಅಂಥೇಳಿ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಎಕ್ಸಾಂಪಲ್ಗಳನ್ನು ಗಮನಿಸಿದ್ರೆ, ಸ್ಮೋಕ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಏರೋಸಾಲ್, ಹೇರ್ ಕ್ರೀಮ್ ಅನ್ ಎಕ್ಸಾಂಪಲ್ ಫಾರ್ ಎಮಲ್ಷನ್, ಹಾಗೂ ವಿಪ್ಡ್ ಕ್ರೀಮ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಫೋಮ್ ಆಗಿದೆ. ಅದರಿಂದ ಈ ಕಾಂಬಿನೇಷನ್ಗಳು ಸರಿಯಾದ ಕಾಂಬಿನೇಷನ್ಗಳಾಗಿಲ್ಲ. ಕೇವಲ ಬಟರ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಜೆಲ್, ಇದು ಸರಿಯಾದಂತಹ ಕಾಂಬಿನೇಷನ್ ಆಗಿದೆ. ನೌ ಕ್ವಶನ್ ನಂಬರ್ 6. ಅಟ್ ಹೈ ಕಾನ್ಸಂಟ್ರೇಷನ್ ಆಫ್ ಸೋಪ್ ಇನ್ ವಾಟರ್, ಸೋಪ್ ಬಿಹೇವ್ಸ್ ಆ್ಯಸ್. 4 ಆಪ್ಷನ್ ಕೊಟ್ಟಿದ್ದಾರೆ: ಮಾಲಿಕ್ಯುಲರ್ ಕೊಲಾಯ್ಡ್ಸ್, ಅಸೋಸಿಯೇಟೆಡ್ ಕೊಲಾಯ್ಡ್ಸ್, ಮ್ಯಾಕ್ರೋಮಾಲಿಕ್ಯುಲರ್ ಕೊಲಾಯ್ಡ್ಸ್ ಹಾಗೂ ಲಿಯೋಫಿಲಿಕ್ ಕೊಲಾಯ್ಡ್ಸ್. ಇಲ್ಲಿ ಕ್ಲಾಸಿಫಿಕೇಷನ್ ಆಫ್ ಕೊಲಾಯ್ಡ್ಸ್ಗಳಲ್ಲಿ ಈ ಎಲ್ಲ ರೀತಿಯ ಕೊಲಾಯ್ಡ್ಸ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಟ್ ಹೈ ಕಾನ್ಸಂಟ್ರೇಷನ್ ಆಫ್ ಸೋಪ್. ಹೈ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆದಂಥ ಪದ. ಹೈ ಕಾನ್ಸಂಟ್ರೇಷನ್ ಆಫ್ ಸೋಪ್ ಇನ್ ವಾಟರ್, ಸೋಪ್ ಬಿಹೇವ್ಸ್ ಆ್ಯಸ್. ನಾವೀಗಾಗಲೇ ಸೋಪ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದೀವಿ. ಇಟ್ ಈಸ್ ಎ ಸೋಡಿಯಂ ಸಾಲ್ಟ್ ಆಫ್ ಹೈಯರ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಇಂತಹ ಸೋಪಿನ ಮಾಲಿಕ್ಯೂಲ್ಗಳು ಲೋಯರ್ ಕಾನ್ಸಂಟ್ರೇಷನ್ನಲ್ಲಿ ವಾಟರ್ನಲ್ಲಿ ಹಾಕಿದ್ರೆ ಇಟ್ ಸಿಂಪ್ಲಿ ಬಿಹೇವ್ಸ್ ಆ್ಯಸ್ ಎಲೆಕ್ಟ್ರೋಲೈಟ್. ಹಾಗೂ ಇದೇ ಸೋಪನ್ನು ಹೈಯರ್ ಕಾನ್ಸಂಟ್ರೇಷನ್ನಲ್ಲಿ ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರೆ ಆಗ ಈ ಸೋಪಿನ ಮಾಲಿಕ್ಯೂಲ್ಗಳು ಒಂದು ಇನ್ನೊಂದರ ಜೊತೆಗೆ ಅಸೋಸಿಯೇಷನ್ ಆಗಿ ಈ ರೀತಿಯಾದಂತಹ ಒಂದು ಕ್ಲಸ್ಟರನ್ನು ಉಂಟು ಮಾಡುತ್ತೆ. ಇದನ್ನು ನಾವು ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಅಥವಾ ಮಿಸೆಲ್ಸ್ ಅಂಥೇಳಿ ಕರಿತೀವಿ. ಆದ್ದರಿಂದ ಅಟ್ ಹೈಯರ್ ಕಾನ್ಸಂಟ್ರೇಷನ್ ಆಫ್ ಸೋಪ್ ಇನ್ ವಾಟರ್, ಸೋಪ್ ಬಿಹೇವ್ಸ್ ಆ್ಯಸ್ ಅಸೋಸಿಯೇಟೆಡ್ ಕೊಲಾಯ್ಡ್ಸ್. ಇನ್ನು ಕ್ವಶನ್ ನಂಬರ್ 7ಗೆ ಬಂದರೆ, ಪೊಸಿಷನ್ ಆಫ್ ನಾನ್ ಪೋಲಾರ್ ಆ್ಯಂಡ್ ಪೋಲಾರ್ ಪಾರ್ಟ್ ಇನ್ ಮಿಸೆಲ್ಸ್. ನೀಟ್ 2002ನಲ್ಲಿ ಕೇಳಿದ್ದಾರೆ. ಪೋಲಾರ್ ಎಟ್ ಔಟರ್ ಸರ್ಫೇಸ್ ಬಟ್ ನಾನ್ ಪೋಲಾರ್ at inner surface, polar at inner surface but non-polar at outer surface, distributed over all the surface, are present in the surface only. ಸೊ ನಾವು ಮಿಸೆಲ್ಸ್ಗಳನ್ನು ಕನ್ಸಿಡರ್ ಮಾಡಿದಾಗ ಇದರಲ್ಲಿ ಪೋಲಾರ್ ಪಾರ್ಟು ಹಾಗೂ ನಾನ್ ಪೋಲಾರ್ ಪಾರ್ಟು ಎಲ್ಲಿರುತ್ತೆ ಅಂಥೇಳಿ ಕೇಳ್ತಾ ಇದ್ದಾರೆ. ಈ ಒಂದು ಸೋಪಿನ ಮಾಲಿಕ್ಯೂಲ್ನ ಸ್ಟ್ರಕ್ಚರನ್ನು ನೋಡಿದ್ರೆ ನಾನ್ ಪೋಲಾರ್ ಪಾರ್ಟ್ ಅಥವಾ ಹೈಡ್ರೋಕಾರ್ಬನ್ನ ಪಾರ್ಟು ಈ ಒಂದು ಟೈಲ್ ರೆಪ್ರೆಸೆಂಟ್ ಮಾಡಿದ್ರೆ, ಪೋಲಾರ್ ಪಾರ್ಟನ್ನು ಹೆಡ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ನಾವು ಮಿಸೆಲ್ಸ್ಗಳ ಸ್ಟ್ರಕ್ಚರ್ಗಳನ್ನು ಗಮನಿಸಿದಾಗ ಪೋಲಾರ್ ಪಾರ್ಟ್ ಆನ್ ದ ಔಟರ್ ಸರ್ಫೇಸ್ ಆ್ಯಂಡ್ ನಾನ್ ಪೋಲಾರ್ ಪಾರ್ಟ್ ಇನ್ ದ ಇನ್ನರ್ ಸರ್ಫೇಸ್ ಆಫ್ ದ ಮಿಸೆಲ್ಸ್ಗಳನ್ನು ಗಮನಿಸ್ಬೋದು. ಅದರಿಂದ ದ ರೈಟ್ ಆಪ್ಷನ್ ಈಸ್ ಪೋಲಾರ್ ಎಟ್ ಔಟರ್ ಸರ್ಫೇಸ್ ಆ್ಯಂಡ್ ನಾನ್ ಪೋಲಾರ್ ಎಟ್ ಇನ್ನರ್ ಸರ್ಫೇಸ್ ಈಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಕ್ವಶನ್ ನಂಬರ್ 7.
Now question number 8, freshly prepared precipitate can be converted into colloidal solution by coagulation, electrolysis, diffusion ಮತ್ತು peptization. ನಾವೀಗಾಗಲೇ ಈ ಎಲ್ಲ ಪದಗಳ ಅರ್ಥಗಳನ್ನು ತಿಳ್ಕೊಂಡಿದ್ದೀವಿ. ನಾವು ಯಾವುದೇ ಒಂದು ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟಿಗೆ ಎಲೆಕ್ಟ್ರೋಲೈಟನ್ನು ಆ್ಯಡ್ ಮಾಡಿ ಒಂದು ಕಲಾಯ್ಡಲ್ ಸೊಲ್ಯೂಷನನ್ನು ತಯಾರು ಮಾಡುವಂತಹ ವಿಧಾನಕ್ಕೆ ಪೆಪ್ಟೈಸೇಷನ್ ಅಂಥೇಳಿ ಕರಿತೀವಿ. ಆದ್ದರಿಂದ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕಲಾಯ್ಡಲ್ ಸೊಲ್ಯೂಷನ್ ಬೈ ಪೆಪ್ಟೈಸೇಷನ್. ಇನ್ನು ಈ ಒಂದು ಇಂಟ್ರೆಸ್ಟಿಂಗ್ ಕ್ವಶನನ್ನು ನಾವು ಗಮನಿಸೋಣ. ಕ್ವಶನ್ ನಂಬರ್ 9, ವೆನ್ ಎಕ್ಸಸ್ ಆಫ್ ವೆರಿ ಡೈಲ್ಯೂಟ್ KI solution is added to very dilute solution of silver nitrate, the colloidal particles are associated with which of the Helmholtz double layer? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ವಶನನ್ನು ಗಮನಿಸಿದ್ರೆ ಇಲ್ಲಿ ಸಿಲ್ವರ್ ನೈಟ್ರೇಟ್ ಲಿಕ್ವಿಡನ್ನು ಪೊಟ್ಯಾಷಿಯಮ್ ಅಯೋಡೈಡ್ ಸಾಲಿಡ್ನ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ಇವೆರಡೂ ಸೇರಿ ಒಂದು ಸಾಲ್ ಅನ್ನುವಂತಹ ಕಲಾಯ್ಡ್ ತಯಾರಾಗುತ್ತೆ. ಸೊ AgNO3 KI ಜೊತೆಗೆ ರಿಯಾಕ್ಟ್ ಆದರೆ AgI ಒಂದು ಪ್ರಾಡಕ್ಟನ್ನು ಕೊಡುತ್ತೆ. ಇದು ಕಲಾಯ್ಡ್ನಲ್ಲಿ ಡಿಸ್ಪರ್ಸ್ಡ್ ಫೇಸ್ ಆಗಿ ವರ್ತಿಸುತ್ತೆ. ಇನ್ನು ಉಳಿದಂಥದ್ದು ಈಗ ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಥದ್ದು, ಇಲ್ಲೇನು ಪೊಟ್ಯಾಷಿಯಮ್ ಅಯೋಡೈಡನ್ನು ತಗೊಳ್ತಾ ಇದ್ದೀವೋ ಇದನ್ನು ನಾವು ಸ್ಲೈಟ್ ಎಕ್ಸಸ್ ಆಗಿ ತಗೊಂಡಿರೋದ್ರಿಂದ ಉಳಿದಂತಹ ಅಯಾನ್ಗಳಂತ ಹೇಳಿದ್ರೆ K+I- ಹಾಗೂ NO3- ಇದು ಡಿಸ್ಪರ್ಸ್ಡ್ ಮೀಡಿಯಮ್ನಲ್ಲಿ ಉಳ್ಕೊಂಡಿದೆ, ಡಿಸ್ಪರ್ಸ್ಡ್ ಮೀಡಿಯಮ್ನಲ್ಲಿ ಉಳಿದಿದೆ. ಇಲ್ಲಿ ನಾವು ಪೊಟ್ಯಾಷಿಯಮ್ ಅಯೋಡೈಡನ್ನು ಎಕ್ಸಸ್ ಆಗಿ ತಗೊಂಡಿರೋದ್ರಿಂದ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಕಂಡುಬರುತ್ತೆ. ಪೊಟ್ಯಾಷಿಯಮ್ ಅಯೋಡೈಡ್ ಬದಲು AgNO3 ಎಕ್ಸಸ್ ಆಗಿ ತಗೊಂಡ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಈಗ ಪೊಟ್ಯಾಷಿಯಮ್ ಅಯೋಡೈಡನ್ನು ಎಕ್ಸಸ್ ತಗೊಂಡಿರೋದ್ರಿಂದ ಇಲ್ಲಿ ತಯಾರಾಗ್ತಾ ಇರುವಂತಹ ಕಲಾಯ್ಡಲ್ ಸೊಲ್ಯೂಷನ್ನಲ್ಲಿ AgI ಪಾರ್ಟಿಕಲ್ಗಳು ಡಿಸ್ಪರ್ಸ್ಡ್ ಫೇಸ್ ಆಗಿ ವರ್ತಿಸುತ್ತೆ. ಈಗ ಡಿಸ್ಪರ್ಸ್ಡ್ ಮೀಡಿಯಮ್ನಲ್ಲಿ K+I- ಹಾಗೂ NO3- 3 ಅಯಾನ್ಗಳು ಇದೆ. ಈ 3 ಅಯಾನ್ಗಳಲ್ಲಿ ಕಾಮನ್ ಅಯಾನ್ ಇರುವಂತಹ ಅಯಾನ್ಗಳು ಈ ಒಂದು ಡಿಸ್ಪರ್ಸ್ಡ್ ಫೇಸ್ನಿಂದ ಅಟ್ರ್ಯಾಕ್ಟ್ ಆಗುತ್ತೆ. ಅಟ್ರ್ಯಾಕ್ಟ್ ಆಗಿ ಒಂದು ಲೇಯರನ್ನು ಫಾರ್ಮೇಷನ್ ಮಾಡುತ್ತೆ. ಇದಕ್ಕೆ ನಾವು ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ ಅಂತೇಳಿ ಕರಿತೀವಿ. ಇಲ್ಲೀಗ AgI ಡಿಸ್ಪರ್ಸ್ಡ್ ಫೇಸ್ ಡಿಸ್ಪರ್ಸ್ಡ್ ಮೀಡಿಯಮ್ನಲ್ಲಿರುವಂತಹ I- ಅಯಾನನ್ನು ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಬಿಕಾಸ್ ಆಫ್ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್. ಹಾಗಾಗಿ -I ಒಂದು ಲೇಯರ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ. ಸೊ ಇದು ನೆಗೆಟಿವ್ ಚಾರ್ಜನ್ನು ಹೊಂದಿರುವಂಥದ್ದಾಗಿರೋದ್ರಿಂದಾಗಿ ಇದೊಂದು ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡ್ಸ್ ಆಗುತ್ತೆ. ಸೊ ಈ ಒಂದು ಭಾಗದಲ್ಲಿ I- ಕಾಣಬಹುದು. ಇದು ಒಂದು ಅಡ್ಸಾರ್ಪ್ಷನ್ ಕ್ರಿಯೆಯಿಂದಾಗಿ AgI ಜೊತೆಗೆ ಬೈಂಡಿಂಗ್ ಆಗಿರುತ್ತೆ. ಈ ಒಂದು ಮೈನಸ್ ಚಾರ್ಜ್ ಇರುವಂತಹ ಲೇಯರ್ ಏನಿದೆಯೋ ಇದನ್ನು ನಾವು ಫಿಕ್ಸೆಡ್ ಲೇಯರ್ ಅಂತ ಕರಿತೀವಿ. ಈ ಫಿಕ್ಸೆಡ್ ಲೇಯರ್ ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ ಇದು ತನ್ನ ಸುತ್ತ K+ ಅಯಾನ್ಗಳನ್ನು ಅಟ್ರ್ಯಾಕ್ಟ್ ಮಾಡಿ ಇನ್ನೊಂದು ಮೊಬೈಲ್ ಲೇಯರನ್ನು ಫಾರ್ಮೇಷನ್ ಮಾಡುತ್ತೆ. ಆದ್ದರಿಂದ ಈಗ ನಮಗೆ ಕೊಟ್ಟಿರುವಂತಹ ಆಪ್ಷನ್ಗಳನ್ನು ಗಮನಿಸಿದ್ರೆ ಇಲ್ಲಿ AgI ಕೊಲಾಯ್ಡಲ್ ಫೇಸ್ ಏನಿದೆಯೋ ಇದು ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ನಿಂದ
ಐ ಮೈನಸ್ಸಿನ ಲೇಯರನ್ನು ಫಾರ್ಮೇಷನ್ ಮಾಡುತ್ತೆ. ಇಲ್ಲಿ ಅಡ್ಸಾರ್ಪ್ಷನನ್ನು ಕಾಣ್ತೀವಿ. ನಂತರ ಈ ಒಂದು ಲೇಯರ್ ಡಿಸ್ಪರ್ಸ್ಡ್ ಮೀಡಿಯಮಲ್ಲಿರುವಂತಹ ಕೆ ಪ್ಲಸ್ ಅಯಾನ್ನಿಂದ ಅಟ್ಯಾಚ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಕೊಟ್ಟಿರುವಂತಹ ಆಪ್ಷನ್ಗಳನ್ನು ಗಮನಿಸಿದ್ರೆ ಎ ಜಿ ಐ ಡಿಸ್ಪರ್ಸ್ಡ್ ಫೇಸ್, ಇದಕ್ಕೆ ಫಿಕ್ಸೆಡ್ ಲೇಯರ್ ಆಗಿ ಐ ಮೈನಸ್ ಹಾಗೂ ಮೊಬೈಲ್ ಲೇಯರ್ ಆಗಿ ಕೆ ಪ್ಲಸ್ ಇರುವಂತಹ ಲೇಯರ್ ಫಾರ್ಮೇಷನ್ ಆಗುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆಪ್ಷನ್ ಫಾರ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9ನ ಬೇಸಿಸ್ ಮೇಲೆ ಇರುವಂತಹ ಇನ್ನೊಂದು ಕ್ವಶನ್ ನಂಬರ್ 10, which mixture of the solutions will lead to the formation of negatively charged AgI I minus Sol? ನೀಟ್ 2019ನಲ್ಲಿ ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಗ ಸಿಲ್ವರ್ ನೈಟ್ರೇಟ್ ಹಾಗೂ ಪೊಟ್ಯಾಷಿಯಂ ಅಯೋಡೈಡನ್ನು ಯೂಸ್ ಮಾಡಿ ಒಂದು ಕಲಾಯ್ಡಲ್ ಸಾಲನ್ನು ತಯಾರು ಮಾಡ್ತೀವಿ. ಹಾಗೂ ಈ ಕಲಾಯ್ಡಲ್ ಸಾಲ್ ನೆಗೆಟಿವ್ಲಿ ಚಾರ್ಜ್ಡ್ ಕಲಾಯ್ಡ್ ಆಗಿರುತ್ತೆ ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡಿದ್ವಿ. ಹಾಗೂ ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಪದನ ನೋಡಿದ್ವಿ. ಇಲ್ಲಿ ಈ ಒಂದು ಪ್ರಿಪ್ರೇಷನಲ್ಲಿ ಎಕ್ಸಸ್ ಆಫ್ ಪೊಟ್ಯಾಷಿಯಂ ಅಯೋಡೈಡನ್ನು ತಗೊಂಡಿದ್ವಿ. ಈಗ ಇಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳನ್ನು ಗಮನಿಸಿದ್ರೆ ಎರಡೂ ಸೊಲ್ಯೂಷನ್ಗಳ ವಾಲ್ಯೂಮ್ಗಳು ಈಕ್ವಲ್ ಆಗಿದೆ. ಪ್ರತಿಯೊಂದು ಆಪ್ಷನ್ನಲ್ಲಿ 50 ml AgNO3 ಹಾಗೂ 50 ml ಪೊಟ್ಯಾಷಿಯಂ ಅಯೋಡೈಡನ್ನು ತಗೊಂಡಿದ್ದಾರೆ. ಹಾಗಾಗಿ ನಾವು ಕಾನ್ಸಂಟ್ರೇಷನ್ನ ಬಗ್ಗೆ ಗಮನ ಹರಿಸಿ ಯಾವುದರಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ನ ಕಾನ್ಸಂಟ್ರೇಷನ್ AgNO3 ಕಾನ್ಸಂಟ್ರೇಷನ್ಗಿಂತ ಹೆಚ್ಚಾಗಿದೆಯೋ ಆ ಆಪ್ಷನ್ನನ್ನು ಚೂಸ್ ಮಾಡಬೇಕಾಗಿದೆ. ಮೊದಲನೇ ಆಪ್ಷನ್ನಲ್ಲಿ 0.1 m AgNO3, 0.1 m KI ಇದೆ, ಈಕ್ವಲ್ ಆಗಿದೆ. ಆಪ್ಷನ್ ಸಿನಲ್ಲಿ 1 m AgNO3, 0.5 m KI, ಇಲ್ಲಿ KIನ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಆಪ್ಷನ್ ಡಿನಲ್ಲಿ 2 m AgNO3, 1 m KI, ಇಲ್ಲೂ ಕೂಡ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಇನ್ನು ಆಪ್ಷನ್ ಬಿನಲ್ಲಿ ಮಾತ್ರ 1 m AgNO3 ಹಾಗೂ 1.5 m KI ಇದೆ. ಎರಡೂ ಸೊಲ್ಯೂಷನ್ನ ವಾಲ್ಯೂಮ್ಗಳು ಈಕ್ವಲ್ ಆಗಿದ್ದರೂ ಕಾನ್ಸಂಟ್ರೇಷನ್ ಆಫ್ KI ಜಾಸ್ತಿ ಇರೋದ್ರಿಂದ ಈ ಎರಡು ಸೊಲ್ಯೂಷನ್ಗಳ ಮಿಕ್ಸ್ಚರು ನಮಗೆ ಬೇಕಾಗಿರುವಂತಹ AgI ಮತ್ತು ಐ ಮೈನಸ್ ಅಂದರೆ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡನ್ನು ತಯಾರು ಮಾಡುತ್ತೆ. ನೌ ಕ್ವಶನ್ ನಂಬರ್ 11, measuring zeta potential is useful in determining which property of colloidal solution: viscosity, solubility, stability of colloidal particles, size of the colloidal particle. ನೀಟ್ 2020ನಲ್ಲಿ ಕೇಳಿರುವಂತಹ ಒಂದು ಕ್ವಶನ್ ಆಗಿದೆ. ಅಂದರೆ ಝೀಟಾ ಪೊಟೆನ್ಷಿಯಲ್ ಆಫ್ ಕಲಾಯ್ಡಲ್ ಸೊಲ್ಯೂಷನನ್ನು ಡಿಟರ್ಮಿನೇಷನ್ ಮಾಡೋದ್ರಿಂದ ಇವುಗಳಲ್ಲಿ ಯಾವ ಪ್ರಾಪರ್ಟಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಆಗತ್ತೆ ಅಂಥೇಳಿ ಕೇಳಿದ್ದಾರೆ. ಈಗ ನಮಗೆ ಝೀಟಾ ಪೊಟೆನ್ಷಿಯಲ್ ಅಂತಂದರೆ ಏನು ಅಂತ ಗೊತ್ತಿರಬೇಕು. ನಾವೀಗ ಒಂದು ಎಕ್ಸಾಂಪಲನ್ನು ಡಿಸ್ಕಷನ್ ಮಾಡಿದ್ವಿ. ಸಿಲ್ವರ್ ನೈಟ್ರೇಟನ್ನು ಪೊಟ್ಯಾಷಿಯಂ ಅಯೋಡೈಡ್ ಜೊತೆಗೆ ಎಕ್ಸಸ್ನಲ್ಲಿ ತಗೊಂಡು ನಾವು ಕೊಲಾಯ್ಡಲ್ ಸಾಲನ್ನು ತಯಾರು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ AgI ಡಿಸ್ಪರ್ಸ್ಡ್ ಫೇಸ್ ಆಗಿ ಹಾಗೂ ಅದರ ಸುತ್ತ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ನ ಮೂಲಕ ಐ ಮೈನಸ್ ಅಯಾನ್ಗಳು ಅಕ್ಯುಮ್ಯುಲೇಟ್ ಆಗುತ್ತೆ ಅಥವಾ ಅಡ್ಸಾರ್ಪ್ಷನ್ ಆಗುತ್ತೆ ಅಂತ ನೋಡಿದ್ವಿ. ಆಗ ಇನ್ನು ಸೊಲ್ಯೂಷನಲ್ಲಿ ಉಳಿದಿರುವಂತಹ ಕೆ ಪ್ಲಸ್ ಅಯಾನ್ಗಳು ಈ ಒಂದು ಚಾರ್ಜ್ನಿಂದ ಅಟ್ರ್ಯಾಕ್ಟ್ ಆಗಿ ಈ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡಲ್ ಪಾರ್ಟಿಕಲ್ಗಳ ಸುತ್ತ ಅಟ್ರ್ಯಾಕ್ಷನ್ನಿಂದ ಬಂಧಿಸಲ್ಪಟ್ಟಿರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ನಾವಿಲ್ಲಿ ಈ ಒಂದು ಡಯಾಗ್ರಾಮ್ನಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಒಂದು ಸೊಲ್ಯೂಷನಲ್ಲಿ AgI ಒಂದು ಡಿಸ್ಪರ್ಸ್ಡ್ ಫೇಸ್ ಆಗಿದೆ. ಇದರ ಸುತ್ತ ಪ್ರಿಫರೆನ್ಷಿಯಲ್ ಅಡ್ಸಾರ್ಪ್ಷನ್ನ ಮೂಲಕ ಐ ಮೈನಸ್ ಅಯಾನ್ಗಳು ಒಂದು ಲೇಯರನ್ನು ಫಾರ್ಮೇಷನ್ ಮಾಡಿದೆ. ಇದಕ್ಕೆ ನಾವು ಫಿಕ್ಸೆಡ್ ಲೇಯರ್ ಅಂತ ಹೇಳಿ ಕರೆದ್ವಿ. ಹಾಗೂ ಈ ಒಂದು ಐ ಮೈನಸ್ನ ಚಾರ್ಜ್ನ ಕಾರಣದಿಂದ ಅಟ್ರ್ಯಾಕ್ಟ್ ಆಗಿ ಕೆ ಪ್ಲಸ್ ಅಯಾನ್ಗಳ ಇನ್ನೊಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಮೊಬೈಲ್ ಲೇಯರ್ ಅಂತ ಹೇಳಿ ಕರೆದ್ವಿ. ಇಲ್ಲಿ ನೆಗೆಟಿವ್ ಚಾರ್ಜ್ ಇರುವಂತಹ ಒಂದು ಲೇಯರ್, ಪಾಸಿಟಿವ್ ಚಾರ್ಜ್ ಇರುವಂತಹ ಇನ್ನೊಂದು ಲೇಯರ್
ಸ್ವಲ್ಪ ಡಿಸ್ಟೆನ್ಸ್ನಿಂದ ಸಪರೇಟ್ ಆಗಿದ್ದರೆ ಇದು ಒಂದು ರೀತಿಯಲ್ಲಿ ಕೆಪಾಸಿಟರ್ಗಳ ರೀತಿಯಲ್ಲಿ ವರ್ತಿಸುತ್ತೆ. ಇಲ್ಲಿ ಒಂದು ಪೊಟೆನ್ಷಿಯಲ್ನಲ್ಲಿ ಡಿಫರೆನ್ಸ್ ಉಂಟಾಗತ್ತೆ. ಈ ಡಿಫರೆನ್ಸ್ ಇನ್ ಪೊಟೆನ್ಷಿಯಲ್ ಬಿಟ್ವೀನ್ ಆಪೋಸಿಟ್ಲಿ ಚಾರ್ಜ್ಡ್ ಲೇಯರ್ ಏನಿದೆಯೋ ಅದಕ್ಕೆ ನಾವು ಝೀಟಾ ಪೊಟೆನ್ಷಿಯಲ್ ಅಂಥೇಳಿ ಕರಿತೀವಿ. ನಾವು ಈ ಕ್ವಶನ್ಗೆ ಸಂಬಂಧಪಟ್ಟಾಗೆ ಡಿಸ್ಕಷನ್ ಮಾಡೋ ಹಾಗಿದ್ದರೆ ಪಾಸಿಟಿವ್ಲಿ ಚಾರ್ಜಡ್ ಕೊಲಾಯ್ಡ್ಸ್ ಮತ್ತು ನೆಗೆಟಿವ್ಲಿ ಚಾರ್ಜಡ್ ಕೊಲಾಯ್ಡ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ ಸೇಮ್ ಚಾರ್ಜ್ ಇರುವಂತಹ ಕೊಲಾಯ್ಡಲ್ ಪಾರ್ಟಿಕಲ್ಗಳು ಒಂದು ಇನ್ನೊಂದರ ನಡುವೆ ರಿಪಲ್ಷನ್ ಇರುತ್ತೆ. ರಿಪಲ್ಷನ್ ಇರೋದ್ರಿಂದಾಗಿ ಪಾರ್ಟಿಕಲ್ಗಳು ಒಂದು ಇನ್ನೊಂದರ ಸಮೀಪ ಬರೋದಿಲ್ಲ. ಪಾರ್ಟಿಕಲ್ಗಳು ಒಂದು ಇನ್ನೊಂದರ ಸಮೀಪ ಬಂದರೆ ಪಾರ್ಟಿಕಲ್ಗಳು ಒಂದು ಇನ್ನೊಂದರ ಜೊತೆಗೆ ಸೇರಿ ಪಾರ್ಟಿಕಲ್ನ ಸೈಜ್ ಜಾಸ್ತಿಯಾಗಿ ಕಲಾಯ್ಡ್ ಇದ್ದಿದ್ದು ಸಸ್ಪೆನ್ಷನ್ ಆಗಿ ಕನ್ವರ್ಟ್ ಆಗ್ಬೋದು. ಇಂಥ ಸಂದರ್ಭದಲ್ಲಿ ಈ ಒಂದು ರಿಪಲ್ಷನ್ ಅನ್ನುವಂಥದ್ದು ಝೀಟಾ ಪೊಟೆನ್ಷಿಯಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಝೀಟಾ ಪೊಟೆನ್ಷಿಯಲ್ನ ಪ್ರಮಾಣ ಹೆಚ್ಚಿದ್ದಷ್ಟು ಪಾರ್ಟಿಕಲ್ಗಳು ಬಹಳ ದೂರದಲ್ಲಿಯೇ ರಿಪಲ್ಷನ್ ಫೋರ್ಸನ್ನು ಅನುಭವಿಸುತ್ತೆ. ಹಾಗಾಗಿ ಪಾರ್ಟಿಕಲ್ಗಳು ಸಾಕಷ್ಟು ಸಮೀಪಕ್ಕೆ ಬರೋದೇ ಇಲ್ಲ. ಹಾಗಾಗಿ 2 ಪಾರ್ಟಿಕಲ್ಗಳು 3 ಪಾರ್ಟಿಕಲ್ಗಳು ಹಾಗೂ ಅನೇಕ ಪಾರ್ಟಿಕಲ್ಗಳು ಒಂದಾಗಿ ಕಲಾಯ್ಡಲ್ ಪಾರ್ಟಿಕಲ್ಗಳು ಸಸ್ಪೆನ್ಷನ್ ಪಾರ್ಟಿಕಲ್ ಆಗುವಂಥ ಸಾಧ್ಯತೆ ಇಲ್ಲದ ಹಾಗಾಗತ್ತೆ. ಈ ಒಂದು ಕಾರಣದಿಂದ ಮೆಷರಿಂಗ್ ಝೀಟಾ ಪೊಟೆನ್ಷಿಯಲ್ ಯಾವ ರೀತಿಯಲ್ಲಿ ಯೂಸ್ಫುಲ್ ಅಪ್ಪ ಅಂತ ಹೇಳಿದ್ರೆ ದಟ್ ಗಿವ್ಸ್ ದ ಇಂಡಿಕೇಶನ್ ಆಫ್ ಸ್ಟೆಬಿಲಿಟಿ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್. ಝೀಟಾ ಪೊಟೆನ್ಷಿಯಲ್ ಹೆಚ್ಚಾಗಿದ್ದಷ್ಟು ಕೊಲಾಯ್ಡ್ ಪಾರ್ಟಿಕಲ್ಗಳು ಹೆಚ್ಚು ಸ್ಟೇಬಲ್ ಆಗಿರುತ್ತೆ. ಕೊಲಾಯ್ಡಲ್ ಸೊಲ್ಯೂಷನ್ಗಳು ಹೆಚ್ಚು ಸ್ಟೆಬಿಲಿಟಿಯನ್ನು ಪ್ರದರ್ಶಿಸುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ನೌ ಕ್ವಶನ್ ನಂಬರ್ 12. ವಿಚ್ ಪ್ರಾಪರ್ಟಿ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲ್? ನೀಟ್ 2014 ಮತ್ತು 15ನಲ್ಲಿ ಕೇಳಿದ್ದಾರೆ. ಕೊಲಾಯ್ಡ್ಗಳಿಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ಗಳನ್ನು ನಾವು ಥಿಯರಿ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಆ ಪ್ರಾಪರ್ಟಿಗಳಲ್ಲಿ ಯಾವ ಪ್ರಾಪರ್ಟಿ ಇಂಡಿಪೆಂಡೆಂಟ್ ಆಫ್ ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಅಂತೇಳಿ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಾಪರ್ಟಿನಲ್ಲಿ ಎಲೆಕ್ಟ್ರೋ ಆಸ್ಮಾಸಿಸ್ ಆಗಲಿ, ಕೋಆಗುಲೇಷನ್ ಆಗಲಿ ಹಾಗೂ ಎಲೆಕ್ಟ್ರೋಫೊರೆಸಿಸ್ ಆಗಲಿ ಇವುಗಳೆಲ್ಲ ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಟಿಂಡಾಲ್ ಎಫೆಕ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಬೈ ದ ಕೊಲಾಯ್ಡಲ್ ಪಾರ್ಟಿಕಲ್. ಈ ಒಂದು ಪ್ರಾಪರ್ಟಿ ಮಾತ್ರ ಕೊಲಾಯ್ಡಲ್ ಪಾರ್ಟಿಕಲ್ನ ಸೈಜ್ ಮೇಲೆ ಡಿಪೆಂಡ್ ಆಗಿದೆಯೇ ಹೊರತು ಚಾರ್ಜ್ ಆನ್ ದ ಕೊಲಾಯ್ಡಲ್ ಪಾರ್ಟಿಕಲ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಹಾಗಾಗಿ ವಿಚ್ ಪ್ರಾಪರ್ಟಿ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಚಾರ್ಜ್ ಅಂತ ಹೇಳಿದ್ರೆ ಟಿಂಡಾಲ್ ಎಫೆಕ್ಟ್. ಇನ್ನು ಕ್ವಶನ್ ನಂಬರ್ 13. The ability of an anion to bring about coagulation of a given colloids depend upon. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್, ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಚಾರ್ಜ್, ಇಟ್ಸ್ ಚಾರ್ಜ್ ಓನ್ಲಿ, ಸೈನ್ ಆಫ್ ದ ಚಾರ್ಜ್ ಅಲೋನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಾವು ಕೋಆಗುಲೇಷನ್ ಅಂತಂದರೆ ಏನು ಅಂಥೇಳಿ ನಾವು ತಿಳ್ಕೋಬೇಕು ಮತ್ತು ಹೇಗೆ ಆಗತ್ತೆ ಅಂತ ನಮಗೆ ಗೊತ್ತಿರಬೇಕು. ಆಗ ಈಸಿಯಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನಾವೀಗ ಕನ್ಸಿಡರ್ ಮಾಡ್ತಾ ಇರುವಂತಹ ಕೊಲಾಯ್ಡಲ್ ಸೊಲ್ಯೂಷನ್ನಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಥವಾ ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡಲ್ ಪಾರ್ಟಿಕಲ್ಗಳು ಇದ್ದರೆ ಆಗ ಅವುಗಳ ಮೇಲೆ ಇರುವಂತಹ ಸೇಮ್ ಚಾರ್ಜಸ್ಸು ಕೊಲಾಯ್ಡಲ್ ಪಾರ್ಟಿಕಲ್ಗಳನ್ನು ರಿಪಲ್ಷನ್ ಮಾಡುತ್ತೆ. ಹಾಗಾಗಿ ಒಂದು ಇನ್ನೊಂದರ ಸಮೀಪಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಆ ಕೊಲಾಯ್ಡಲ್ ಪಾರ್ಟಿಕಲ್ಗಳ ಸುತ್ತ ಇರುವಂತಹ ಚಾರ್ಜನ್ನು ಯಾವುದಾದ್ರೂ ಮೆಥಡ್ನಿಂದ ನ್ಯೂಟ್ರಲೈಸ್ ಮಾಡಿದ್ರೆ ಆಗ ಪಾರ್ಟಿಕಲ್ ನಡುವೆ ಇರುವಂಥ ರಿಪಲ್ಷನ್ ಕಡಿಮೆ ಆಗಿ ಒಂದು ಇನ್ನೊಂದರ ಸಮೀಪಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಹಾಗೂ ಇವುಗಳು ಸೇರಿಕೊಂಡು ಅವುಗಳ ಪಾರ್ಟಿಕಲ್ ಸೈಜು ಕೊಲಾಯ್ಡಲ್ ಸೈಜಿಂದ ಸಸ್ಪೆನ್ಷನ್ ಸೈಜಿಗೆ ಹೋಗುತ್ತೆ ಹಾಗೂ ಕಂಟೈನರ್ನ ಕೆಳಭಾಗದಲ್ಲಿ ಸ್ಟೋರ್ ಆಗಲಿಕ್ಕೆ ಶುರುವಾಗುತ್ತೆ. ಈ ಒಂದು ಪ್ರೋಸೆಸ್ಗೆ ನಾವು ಕೋಆಗುಲೇಷನ್ ಅಂತ ಹೇಳಿ ಕರಿತೀವಿ. ನಾವು ಕೋಆಗುಲೇಷನ್ನ ಈ ಒಂದು ಕಾನ್ಸೆಪ್ಟನ್ನು ಹಾರ್ಡಿ ಸೂಲ್ಸೆ ರೂಲ್ನ ಮೂಲಕ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ನಾವು ಕನ್ಸಿಡರೇಷನ್ ಮಾಡಿರುವಂತಹ ಸಾಲ್ ಪಾಸಿಟಿವ್ ಸಾಲ್ ಆದರೆ ಉದಾಹರಣೆಗೆ FeOH ಥ್ರೈಸ್ ಕೊಲಾಯ್ಡಲ್ ಫೇಸಲ್ಲಿ ಇದ್ದರೆ
ಅಂತಹ ಒಂದು ಫೇಸಿಗೆ Br ಮೈನಸ್ ಅಥವಾ SO4 2-, PO4 3-, FeCN6 4- ಅಯಾನ್ಗಳಿರುವಂತಹ ಸೊಲ್ಯೂಷನ್ಗಳನ್ನು ಆ್ಯಡ್ ಮಾಡೋದ್ರಿಂದ ಕಲಾಯ್ಡಲ್ ಸ್ಟೇಟನ್ನು ವ್ಯಾನಿಷ್ ಮಾಡಿ ನಾವು ಅದನ್ನು ಪ್ರೆಸಿಪಿಟೇಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಇಂಥ ಸಂದರ್ಭದಲ್ಲಿ ಪಾಸಿಟಿವ್ ಸಾಲ್ಗಳಿಗೆ ನೆಗೆಟಿವ್ ಚಾರ್ಜ್ ಇರುವಂಥ ಆ್ಯನಯಾನ್ಗಳನ್ನು ಆ್ಯಡ್ ಮಾಡುವಂಥದ್ದು ಸೂಕ್ತ. ಹಾಗೂ ಹೆಚ್ಚು ಚಾರ್ಜ್ ಇರುವಂತಹ ಅಯಾನ್ಗಳು ಬಹಳ ಸುಲಭವಾಗಿ ಕೋಆಗುಲೇಷನನ್ನು ಮಾಡುತ್ತೆ. ಈ ಒಂದು ಕನ್ಸಿಡರೇಷನ್ನಲ್ಲಿ Br- FeCN6 4- ಅಯಾನಿನ ಕೋಆಗುಲೇಷನ್ ಪವರ್ ಹೆಚ್ಚಾಗಿರುತ್ತೆ. ಹಾಗೆಯೇ ನೆಗೆಟಿವ್ ಸಾಲನ್ನು ಕನ್ಸಿಡರ್ ಮಾಡಿದ್ರೆ As2S3 ಕಲಾಯ್ಡಲ್ ಫೇಸ್ ಆಗಿ ಹೊಂದಿರುವಂತಹ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಸಾಲ್ಗೆ Na+Mg2+Al3+ ಅಥವಾ Si4+ ಅಯಾನ್ ಇರುವಂತಹ ಸೊಲ್ಯೂಷನನ್ನು ಆ್ಯಡ್ ಮಾಡೋದ್ರ ಮೂಲಕ ಕೋಆಗುಲೇಷನನ್ನು ಮಾಡ್ಬೋದು. ಈ ಒಂದು ಅಂಶಗಳಿಂದ ನಮಗೆ ಗೊತ್ತಾಗೋದೇನಪ್ಪ ಅಂತ ಹೇಳಿದ್ರೆ, ಒಂದು ಕೊಲಾಯ್ಡಲ್ ಸೊಲ್ಯೂಷನನ್ನು ಕೋಆಗುಲೇಟ್ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂತಹ ಅಯಾನಿನ ಚಾರ್ಜ್ ಕೂಡ ಮುಖ್ಯ ಆಗುತ್ತೆ, ಹಾಗೂ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಕೂಡ ಮುಖ್ಯ ಆಗುತ್ತೆ. ಪಾಸಿಟಿವ್ ಸಾಲನ್ನು ಕೋಆಗುಲೇಟ್ ಮಾಡಲಿಕ್ಕೆ ನೆಗೆಟಿವ್ ಚಾರ್ಜ್ ಇರುವಂಥದ್ದು ಹಾಗೂ ಹೈಯೆಸ್ಟ್ ಚಾರ್ಜ್ ಇರುವಂಥ ಅಯಾನನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಾಗೆ ನೆಗೆಟಿವ್ ಸಾಲನ್ನು ಕೋಆಗುಲೇಟ್ ಮಾಡಲಿಕ್ಕೆ ಪಾಸಿಟಿವ್ ಚಾರ್ಜ್ ಇರುವಂಥ ಅಯಾನ್ಗಳು ಹಾಗೂ ಅತಿ ಹೆಚ್ಚು ಮ್ಯಾಗ್ನಿಟ್ಯೂಡ್ ಇರುವಂತಹ ಚಾರ್ಜನ್ನು ಯೂಸ್ ಮಾಡಿದಷ್ಟು ಈಸಿಯಾಗಿ ಕೋಆಗುಲೇಷನ್ ಆಗುತ್ತೆ. ಆದ್ದರಿಂದ ಈ ಒಂದು ಕ್ವಶನ್ಗೆ ಆನ್ಸರ್ ಏನಪ್ಪ ಅಂದರೆ, ಕೊಲಾಯ್ಡಲ್ ಸೊಲ್ಯೂಷನ್ಗಳು ಈಸಿಯಾಗಿ ಕೋಆಗುಲೇಟ್ ಆಗಬೇಕು ಅಂತ ಹೇಳಿದ್ರೆ ಆಗ ನಾವು ಕನ್ಸಿಡರ್ ಮಾಡಬೇಕಾದಂಥ ಅಂಶ ಏನಪ್ಪ ಅಂತಂದರೆ, ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಚಾರ್ಜ್ ಆಫ್ ದ ಅಯಾನ್ಸ್. ನೌ ಕ್ವಶನ್ ನಂಬರ್ 14. The coagulation value in millimoles per liter of the electrolyte used for coagulation of As2S3 are given. NaCl 52, BaCl2 0.69, MgSO4 0.22. The correct order of their coagulating power is ನೀಟ್ 2016 ಕೇಳಿದ್ದಾರೆ. ಸೊ ನಾವು ಒಂದು ಕೊಲಾಯ್ಡಲ್ ಸೊಲ್ಯೂಷನ್ಗೆ ಸೂಟಬಲ್ ಎಲೆಕ್ಟ್ರೋಲೈಟನ್ನು ಹಾಕೋದ್ರಿಂದ, ಸೂಕ್ತ ಪ್ರಮಾಣದಲ್ಲಿ ಹಾಕೋದ್ರಿಂದ ಅವುಗಳಲ್ಲಿ ಕಂಪ್ಲೀಟಾಗಿ ಕೋಆಗುಲೇಷನನ್ನು ಮಾಡ್ಬೋದು. ಈ ಒಂದು ಕ್ವಶನ್ನಲ್ಲಿ ಕೋಆಗುಲೇಷನ್ ವ್ಯಾಲ್ಯೂ ಆಫ್ NaCl, BaCl2 ಹಾಗೂ MgSO4ನ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಬಳಸುವಂತಹ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಒಂದು ಎಲೆಕ್ಟ್ರೋಲೈಟಿನ ಕೋಆಗುಲೇಟಿಂಗ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೋಆಗುಲೇಟಿಂಗ್ ವ್ಯಾಲ್ಯೂ. ಕೋಆಗುಲೇಟಿಂಗ್ ವ್ಯಾಲ್ಯೂ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಎಲೆಕ್ಟ್ರೋಲೈಟನ್ನು ಕೊಲಾಯ್ಡ್ಗೆ ಸೇರಿಸೋದ್ರ ಮೂಲಕ ಕಂಪ್ಲೀಟಾಗಿ ಅದನ್ನು ಸಸ್ಪೆನ್ಷನ್ ರೂಪಕ್ಕೆ ತರ್ಬೋದೋ ಆ ವ್ಯಾಲ್ಯೂಗೆ ನಾವು ಕೋಆಗುಲೇಟಿಂಗ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ಕೋಆಗುಲೇಟಿಂಗ್ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಅದರ ಕೋಆಗುಲೇಟಿಂಗ್ ಪವರ್ ಜಾಸ್ತಿ ಅಂತ. ಅಂದರೆ ಕಡಿಮೆ ಪ್ರಮಾಣದಲ್ಲಿ ಎಲೆಕ್ಟ್ರೋಲೈಟನ್ನು ಯೂಸ್ ಮಾಡಿ ಕೊಲಾಯ್ಡನ್ನು ಕಂಪ್ಲೀಟಾಗಿ ಕೋಆಗುಲೇಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಅಂಥ ಎಲೆಕ್ಟ್ರೋಲೈಟಿನ ಕೋಆಗುಲೇಟಿಂಗ್ ಪವರ್ ಜಾಸ್ತಿ ಇರುತ್ತೆ. ಈಗ ಕೊಟ್ಟಿರೋ ಎಕ್ಸಾಂಪಲಲ್ಲಿ NaCl 52, BaCl2 0.69, MgSO4 0.22 ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ MgSO4ಅನ್ನು ಆ್ಯಡ್ ಮಾಡೋದ್ರ ಮೂಲಕ As2S3 ಕಂಪ್ಲೀಟಾಗಿ ಕೋಆಗುಲೇಟ್ ಮಾಡ್ಬೋದು. ಅದರಿಂದ ಥರ್ಡ್ ಎಲೆಕ್ಟ್ರೋಲೈಟಿನ ಒಂದು ಕೋಆಗುಲೇಟಿಂಗ್ ಪವರ್ ಹೈಯೆಸ್ಟ್ ಇರುತ್ತೆ. ಅದೇ ರೀತಿಯಲ್ಲಿ NaClನಲ್ಲಿ ಕೋಆಗುಲೇಟಿಂಗ್ ವ್ಯಾಲ್ಯೂ 52 ಅಂತಂದರೆ ಹೈಯೆಸ್ಟ್ ಇದೆ, ಹಾಗಾಗಿ ಇದರ ಕೋಆಗುಲೇಟಿಂಗ್ ಪವರ್ ಲೀಸ್ಟ್ ಆಗಿರುತ್ತೆ. ದೇರ್ಫೋರ್ ಆಪ್ಷನ್ ಸಿ ರೆಪ್ರೆಸೆಂಟ್ ದ ಕರೆಕ್ಟ್ ಆರ್ಡರ್ ಆಫ್ ಕೋಆಗುಲೇಟಿಂಗ್ ಪವರ್ ಫಾರ್ ಡಿಫರೆಂಟ್ ಎಲೆಕ್ಟ್ರೋಲೈಟ್. Now question number 15. The protecting power of lyophilic colloidal salt is expressed in terms of ನೀಟ್ 2012 ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಲಿಯೋಫೋಬಿಕ್ ಕೊಲಾಯ್ಡನ್ನು ಪ್ರೊಟೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಪ್ರಮಾಣದಲ್ಲಿ ಲಿಯೋಫಿಲಿಕ್ ಕೊಲಾಯ್ಡನ್ನು ಆ್ಯಡ್ ಮಾಡ್ತೀವಿ. ಸೊ ಪ್ರತಿಯೊಂದು
ಲಿಯೋಫೋಬಿಕ್ ಕೊಲಾಯ್ಡ್ಗೆ ಎಷ್ಟು ಪ್ರಮಾಣದಲ್ಲಿ ಲಿಯೋಫಿಲಿಕ್ ಕೊಲಾಯ್ಡನ್ನು ಆ್ಯಡ್ ಮಾಡೋದ್ರಿಂದ ಆ ಒಂದು ಕೊಲಾಯ್ಡನ್ನು ಪ್ರೊಟೆಕ್ಟ್ ಮಾಡ್ಬೋದು ಅನ್ನುವಂಥದ್ದನ್ನು ಎಕ್ಸ್ಪ್ರೆಸ್ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಗೋಲ್ಡ್ ನಂಬರ್ ಅನ್ನುವಂತಹ ಒಂದು ಟರ್ಮನ್ನು ಯೂಸ್ ಮಾಡ್ತೀವಿ. ಇನ್ನು ಕ್ವಶನ್ ನಂಬರ್ 16, ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಈಸ್ ಯೂಸ್ಡ್ ಕಾಮನ್ಲಿ ಫಾರ್ ದ ಡಿಸ್ಟ್ರಕ್ಷನ್ ಆಫ್ ಕೊಲಾಯ್ಡ್ಸ್ ಅಂಥೇಳಿ ನೀಟ್ 2000 ಕೇಳಿದ್ದಾರೆ. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಡಯಾಲಿಸಿಸ್, ಕಂಡೆನ್ಸೇಷನ್, ಫಿಲ್ಟ್ರೇಷನ್ ಬೈ ಅನಿಮಲ್ ಮೆಂಬ್ರೇನ್ ಹಾಗೂ ಬೈ ಆ್ಯಡಿಂಗ್ ಎಲೆಕ್ಟ್ರೋಲೈಟ್. ನಾವೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಕೊಲಾಯ್ಡಲ್ ಸೊಲ್ಯೂಷನ್ಗೆ ಸೂಕ್ತವಾದಂತಹ ಎಲೆಕ್ಟ್ರೋಲೈಟನ್ನು ಸೂಕ್ತ ಪ್ರಮಾಣದಲ್ಲಿ ಬೆರೆಸೋದ್ರಿಂದ ಆ ಒಂದು ಕೊಲಾಯ್ಡಲ್ ಸೊಲ್ಯೂಷನ್ನಲ್ಲಿ ಕೋಗುಲೇಷನ್ ಮಾಡಿ ಆ ಒಂದು ಕೊಲಾಯ್ಡ್ ಸೊಲ್ಯೂಷನನ್ನು ಸಸ್ಪೆನ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು ಅಥವಾ ಡಿಸ್ಟ್ರಕ್ಷನ್ ಮಾಡ್ಬೋದು ಅಂತ ಕಲ್ತಿದ್ದೀವಿ. ಹಾಗಾಗಿ ಈ ಒಂದು ಕ್ವಶನ್ಗೆ ಸರಿಯಾದಂಥ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಬೈ ಆ್ಯಡಿಂಗ್ ಎಲೆಕ್ಟ್ರೋಲೈಟ್ ಒನ್ ಕ್ಯಾನ್ ಡಿಸ್ಟ್ರಕ್ಟ್ ಎ ಕೊಲಾಯ್ಡಲ್ ಸೊಲ್ಯೂಷನ್. ಈಗ ಮುಂದಿನ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ಫ್ಲಕ್ಚುಯೇಷನ್ ವ್ಯಾಲ್ಯೂ ಫಾರ್ AS2S3 ಸಾಲ್? NaCl, KCl, BaCl2 ಹಾಗೂ AlCl3 ಅಂಥೇಳಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈಗ ನಮಗೆ ಕೊಟ್ಟಿರುವಂತಹ ಆರ್ಸೆನಿಕ್ ಸಲ್ಫೈಡ್ AS2S3 ಏನಿದೆಯೋ ಇಟ್ ಈಸ್ ಎ ನೆಗೆಟಿವ್ ಸಾಲ್. ನೆಗೆಟಿವ್ ಸಾಲ್ ಆಗಿರೋದ್ರಿಂದಾಗಿ ಇಲ್ಲಿ ಕೊಟ್ಟಿರುವಂತಹ ಎಲೆಕ್ಟ್ರೋಲೈಟ್ಗಳನ್ನು ಆ್ಯಡ್ ಮಾಡಿದಾಗ ಇವುಗಳಲ್ಲಿ ಇರುವಂತಹ ಕ್ಯಾಟಯಾನ್ ಮತ್ತು ಅದರ ಚಾರ್ಜನ್ನು ಕನ್ಸಿಡರ್ ಮಾಡಬೇಕು. ಸೊ ಮೊದಲನೇ ಎಕ್ಸಾಂಪಲಲ್ಲಿ Na+, K+, Ba2+ ಹಾಗೂ Al3+ ಕ್ಯಾಟಯಾನ್ಗಳನ್ನು ನಾವು ಕಾಣಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಹ್ಯಾವ್ ಮ್ಯಾಕ್ಸಿಮಮ್ ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಅಂದರೆ ಯಾವ ಅಯಾನನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕೋದ್ರಿಂದ ಈ ಒಂದು ಕೊಲಾಯ್ಡನ್ನು ಕೋಗುಲೇಟ್ ಮಾಡ್ಬೋದು ಅಂಥೇಳಿ ಕೇಳಿದ್ದಾರೆ. ಹಾಗಾಗಿ ಯಾವುದು ಕಡಿಮೆ ಚಾರ್ಜ್ ಇದೆಯೋ, ಯಾವುದರ ವೇಲೆನ್ಸಿ ಕಡಿಮೆ ಇದೆಯೋ ಆ ಒಂದು ಅಯಾನನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲಿ Na+ ಹಾಗೂ K+ ಇವುಗಳಲ್ಲಿ ಚಾರ್ಜ್ ಹೊಂದಿರೋದ್ರಿಂದ ಇವುಗಳ ಫ್ಲಾಕ್ಯುಲೇಷನ್ ವ್ಯಾಲ್ಯೂ ಹೈಯೆಸ್ಟ್ ಇರುತ್ತೆ. ಆದರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ Na+ನ ಫ್ಲಾಕ್ಯುಲೇಷನ್ ವ್ಯಾಲ್ಯೂ 52 ಅಂತಲೂ ಪೊಟ್ಯಾಷಿಯಮ್ ಪ್ಲಸ್ನ ಫ್ಲಾಕ್ಯುಲೇಷನ್ ವ್ಯಾಲ್ಯೂ 49 ಅಂತಲೂ ಬರೋದ್ರಿಂದ ಫ್ಲೋಕ್ಯುಲೇಷನ್ ವ್ಯಾಲ್ಯೂವನ್ನು ಹೊಂದಿರುವಂತಹ ಎಲೆಕ್ಟ್ರೋಲೈಟ್ ಅಂತಂದರೆ ಆಪ್ಷನ್ ಎ NaCl ಅಂಥೇಳಿ ಬರಿಬೇಕಾಗತ್ತೆ. ಇಲ್ಲಿ ಹೈಯೆಸ್ಟ್ ಫ್ಲಕ್ಯುಲೇಷನ್ ವ್ಯಾಲ್ಯೂ ಇದೆ ಅಂದರೆ ಅರ್ಥ ಹೆಚ್ಚಿನ ಪ್ರಮಾಣದ ಎಲೆಕ್ಟ್ರೋಲೈಟನ್ನು ಆ್ಯಡ್ ಮಾಡೋದ್ರಿಂದ ಮಾತ್ರ ಈ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಕೊಲಾಯ್ಡನ್ನು ಕೋಗುಲೇಟ್ ಮಾಡಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು. Now question number 18, gold number for protective colloids A, B, C and D are 0.5, 0.01, 0.10 and 0.005 respectively. Which one has the highest protecting power? A, B, C ಅಥವಾ D ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾವುದರ ಗೋಲ್ಡ್ ನಂಬರ್ ಹೈಯೆಸ್ಟ್ ಇರುತ್ತೋ ಅದರದ್ದು ಪ್ರೊಟೆಕ್ಟಿಂಗ್ ಪವರ್ ಲೀಸ್ಟ್ ಇರುತ್ತೆ, ಹಾಗೂ ಯಾವ ವಸ್ತುವಿನ ಗೋಲ್ಡ್ ನಂಬರ್ ಲೀಸ್ಟ್ ಇರುತ್ತೋ ಅಂತಹ ವಸ್ತುವಿನ ಪ್ರೊಟೆಕ್ಟಿಂಗ್ ಪವರ್ ಹೈಯೆಸ್ಟ್ ಇರುತ್ತೆ ಅನ್ನುವಂಥ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಇಲ್ಲಿ ABCD ಪ್ರೊಟೆಕ್ಟಿಂಗ್ ಕೊಲಾಯ್ಡ್ಸ್ಗಳು ಏನಿದೆಯೋ ಅದರ ಪ್ರಮಾಣವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಅತಿ ಕಡಿಮೆ ಇರುವಂಥದ್ದು 0.005. ಇದು ಡಿಗೆ ಸಂಬಂಧಪಟ್ಟಂತಹ ವ್ಯಾಲ್ಯೂ ಆಗಿರೋದ್ರಿಂದ ಡಿನ ಗೋಲ್ಡ್ ನಂಬರ್ ಲೀಸ್ಟ್ ಇದೆ. ಹಾಗಾಗಿ ಡಿ ಹ್ಯಾಸ್ ದ ಹೈಯೆಸ್ಟ್ ಪ್ರೊಟೆಕ್ಟಿಂಗ್ ಪವರ್. So therefore the right answer for question number 18 is option D. ಇನ್ನು ಈ ವಿಡಿಯೋದ ಕೊನೆಯ ಕ್ವಶನ್ ಕೆಟಲಿಸ್ಟಿಗೆ ಸಂಬಂಧಪಟ್ಟ ಹಾಗೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ಸಾಲಿಡ್ ಕೆಟಲಿಸ್ಟ್? 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಯಾವ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂಥೇಳಿ ಗುರುತಿಸ್ಬೇಕು.
ಮೊದಲನೇ ಆಪ್ಷನ್ ಕೆಟಲಿಸ್ಟ್ಸ್ ಡಸ್ ನಾಟ್ ಇನಿಷಿಯೇಟ್ ಕೆಮಿಕಲ್ ರಿಯಾಕ್ಷನ್. ಇದು ಒಂದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗಿದೆ. ಕೆಟಲಿಸ್ಟ್ಗಳು ರಿಯಾಕ್ಷನನ್ನು ಸ್ಟಾರ್ಟ್ ಮಾಡಲ್ಲ, ಕೇವಲ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನನ್ನು ಇನ್ಕ್ರೀಸ್ ಮಾಡುತ್ತೆ. ಸ್ಟೇಟ್ಮೆಂಟ್ ಬಿ, ಕೆಟಲಿಸ್ಟ್ ಡಸ್ ನಾಟ್ ಚೇಂಜ್ ಡೆಲ್ಟಾ ಹೆಚ್ ಆಫ್ ಎ ರಿಯಾಕ್ಷನ್. ನಾವೀಗಾಗಲೇ ಚಾರ್ಟನ್ನು ಡಿಸ್ಕಷನ್ ಮಾಡಿದ್ದೀವಿ. ಕೆಟಲಿಸ್ಟನ್ನು ಯೂಸ್ ಮಾಡಲಿ ಯೂಸ್ ಮಾಡದೇ ಇರಲಿ, ಆ ಒಂದು ರಿಯಾಕ್ಷನಲ್ಲಿ ಆಗುವಂತಹ ಎಂಥಾಲ್ಪಿ ಚೇಂಜನ್ನು ಕೆಟಲಿಸ್ಟ್ ಚೇಂಜ್ ಮಾಡೋದಿಲ್ಲ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ರೈಟ್. ಸ್ಟೇಟ್ಮೆಂಟ್ ಸಿ, ಕೆಟಲಿಸ್ಟ್ಸ್ ಪ್ರೊವೈಡ್ಸ್ ಆಲ್ಟರ್ನೇಟಿವ್ ಪಾತ್ ವಿತ್ ಲೆಸ್ ಆಕ್ಟಿವೇಶನ್ ಎನರ್ಜಿ. ಸೊ ಇದು ಕೂಡ ಸರಿಯಾದಂಥ ಸ್ಟೇಟ್ಮೆಂಟು. ಇನ್ನು ಕೊನೆಯ ಸ್ಟೇಟ್ಮೆಂಟು, ಕೆಟಲಿಸ್ಟ್ ಈಸ್ ರಿಕ್ವೈರ್ಡ್ ಇನ್ ಲಾರ್ಜ್ ಕ್ವಾಂಟಿಟಿ ಟು ಕೆಟಲೈಸ್ ರಿಯಾಕ್ಷನ್. ಇದು ಒಂದು ರಾಂಗ್ ಆದಂತಹ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಕೆಟಲಿಸ್ಟನ್ನು ನಾವು ಯಾವಾಗಲೂ ಸ್ವಲ್ಪ ಪ್ರಮಾಣದಲ್ಲೇ ಬಳಸ್ತೀವಿ ಹೊರತು ಲಾರ್ಜ್ ಕ್ವಾಂಟಿಟಿಯಲ್ಲಿ ಬಳಸಲ್ಲ. ಫಾರ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಡಿ. ಡಿಯರ್ ಸ್ಟೂಡೆಂಟ್ಸ್, ನಾವು ಇಂದಿನ ವಿಡಿಯೋದಲ್ಲಿ ಸರ್ಫೇಸ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೊಲಾಯ್ಡ್ಸ್ ಹಾಗೂ ಕೆಟಲಿಸ್ಟ್ಗೆ ಸಂಬಂಧಪಟ್ಟಂತಹ ಮೋಸ್ಟ್ ಪ್ರಾಬಬಲ್ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.